ಇವತ್ತಿನ ರೆಸಿಪಿ ಬಂದು ತೆಂಗಿನಕಾಯಿಂದ ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಒಂದು ತೆಂಗಿನಕಾಯಿ ತಗೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ನೀರು ಹಾಕೋಬಾರ್ದು. 3/4 ಕಪ್ ಸಕ್ಕರೆ, ಅರ್ಧ ಕಪ್ ಹಾಲಿನ ಪುಡಿ, ಕೇಸರಿನ ನೆನೆಸಿಟ್ಕೊಂಡಿದ್ದೀನಿ ಹಾಲಲ್ಲಿ, 1 ಚಿಕ್ಕ ಗ್ಲಾಸ್ ಹಾಲು, ಇಲ್ಲಿ ಕೊಕೊನಟ್ ಪೌಡರ್ ತಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಒಂದು ಚಿಕ್ಕ ಪ್ಯಾನ್ ಇಟ್ಕೋತಾ ಇದ್ದೀನಿ. ಈಗ 1 ಸ್ಪೂನ್ ತುಪ್ಪ ಹಾಕೋತೀನಿ. ಇವಾಗ ರುಬ್ಬಿಟ್ಕೊಂಡಿರೋ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿದು ಹಿಂದೆಗಡೆ ಇರೋ ಕಪ್ಪುದನ್ನ ತೆಗೆದುಬಿಡಿ, ಬಿಳಿ ಭಾಗ ಮಾತ್ರ ಹಾಕೊಳ್ಳೋಣ. ಈಗ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ತೆಂಗಿನಕಾಯಿ ಇರೋ ನೀರಾಂಶ ಎಲ್ಲ ಹೋಗ್ಬೇಕು. ಈಗ ಇದು ನೀರಿನ ಅಂಶ ಹೋಗಿದೆ ನೋಡಿ. ಇವಾಗ ಹಾಲು ಹಾಕೊಳ್ಳೋಣ. ಸಕ್ಕರೆ ಹಾಕೋತಾ ಇದ್ದೀನಿ. ಹಾಲಿನ ಪುಡಿ ಹಾಕೋತೀನಿ. ಇಷ್ಟನ್ನ ಹಾಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೊತೀನಿ. ಈಗ ಕೇಸರಿ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಇದು ತಲ ಬಿಡೋ ತನಕ ಬೇಯಿಸ್ಕೋಬೇಕು. ಈಗ ತಳ ಬಿಡ್ತಾ ಇದೆ ನೋಡಿ. ಇವಾಗ ಲಾಸ್ಟ್ ಅಲ್ಲಿ 1 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಯಾವಾಗ್ಲೂ ಕೊಬ್ಬರಿ ಮಿಠಾಯಿ ಆ ತರ ಸ್ವೀಟ್ಸ್ ಮಾಡೋಕ್ಕಿಂತ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ಇದು ಆಗ್ತಾ ಬಂದಿದೆ. ಇವಾಗ ಆಫ್ ಮಾಡೋಣ. ಆಫ್ ಮಾಡ್ಬಿಟ್ಟು ಸ್ವಲ್ಪ ಆರಕ್ ಬಿಡೋಣ. ಇವಾಗ ತಣ್ಣಕ್ಕಾಗಿದೆ. ಇವಾಗ ಇದನ್ನ ರೋಲ್ ಮಾಡ್ಕೊಂಡು ಕೋಕೋನಟ್ ಪೌಡರ್ ಅಲ್ಲಿ ಒಂದ್ಸಲ ರೋಲ್ ಮಾಡೋಣ. ಈಗ ನೋಡಿ ಇದೆಷ್ಟು ಸಾಫ್ಟ್ ಆಗಿದೆ. ಇವಾಗ ತೆಂಗಿನಕಾಯಿಂದ ಮಾಡಿರೋ ಸ್ವೀಟ್ ರೆಡಿ ಆಗಿದೆ.